ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಯುನಿಕ್ ಆಗಿರುವಂಥ ಇನ್ಫಾರ್ಮೇಷನನ್ನು ಹುಡುಕ್ತಾನೆ ಇರ್ತೀವಿ, ನಿಮಗೋಸ್ಕರ ತೊಗೊಂಬರ್ತಾನೆ ಇರ್ತೀನಿ. ಜೊತೆಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನೀವು ದಯವಿಟ್ಟು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, 8ನೇ ಮೇಲಿಲಿ ಇವರು ಆಫೀಸ್ ಇದೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ನಿವೇಶನವನ್ನು ನನಸಾಗಿಸ್ಕೊಳ್ಳಿ. ವೀಕ್ಷಕರ, ಒಂದು ಯೂನಿಕ್ ಇನ್ಫಾರ್ಮೇಷನ್, ಎಕ್ಸೆಂಟ್ರಿಕ್ ಫುಟಿಂಗ್ಸ್ ಅಂತ ಇದನ್ನು ಹೇಳ್ತಾರೆ. ಏನಿದು ಎಕ್ಸೆಂಟ್ರಿಕ್ ಫುಟಿಂಗ್ಸ್, ಏನು ಕತೆ ಅನ್ನೋದನ್ನ ಸರ್ ಇಂದ ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಹನುಮಂತ್ ಸರ್ನ. ಸರ್ ನಮಸ್ಕಾರ. ಸರ್, ಎಕ್ಸೆಂಟ್ರಿಕ್ ಫುಟಿಂಗ್ಸ್ ಅಂದ್ರೆ ಆಕ್ಚುಲಿ ಏನು? ಇದು ಹೇಳಕ್ಕೆ ಕಷ್ಟ ಇದೆ, ಬಿಡಿಸಿ ಹೇಳಿ. ಎಕ್ಸೆಂಟ್ರಿಕ್ ಫುಟಿಂಗ್ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಫುಟಿಂಗ್ ಅಷ್ಟೇ ಸರ್. ನಾವು ಹಳೆ ವಿಡಿಯೋದಲ್ಲೆಲ್ಲ ಇದು ಮಾತಾಡಿದೀವಿ. ಏನಂದ್ರೆ ಟೈಪ್ಸ್ ಹೇಳ್ಬೇಕಾದ್ರೆ ಎಕ್ಸೆಂಟ್ರಿಕ್ ಫುಟಿಂಗ್ಸ್ ಮತ್ತೆ ಐಸೋಲೇಟೆಡ್ ಫುಟಿಂಗ್ಸ್ ಅಂತೆಲ್ಲ ಮಾತಾಡಿರ್ತೀವಿ. ಅಂದ್ರೆ ಸರ್ ಇದೇನಿಲ್ಲ ಸರ್, ಇದೇನಂದ್ರೆ ಎಕ್ಸೆಂಟ್ರಿಕ್ ಫುಟಿಂಗ್ ಅಂತ ಹೇಳಿದ್ರೆ ಇದು ಡಿಸೈನೇ ಚೇಂಜ್ ಆಗುತ್ತೆ ಸರ್. ಇವಾಗ ನಾರ್ಮಲ್ ಫುಟಿಂಗ್ಸ್ಗೆ ನಾವೇನು ಮಾಡ್ತೀವಿ, ನಾವು ಅದನ್ನು ಐಸೋಲೇಟೆಡ್ ಫುಟಿಂಗ್ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ಕರಿತೀವಿ. ನಾರ್ಮಲ್ ಫುಟಿಂಗ್ ಅಂತಂದರೆ ಯಾವಾಗ ಕಾಲಮ್ಮು ಸೆಂಟ್ರಲ್ ಇತ್ತು, ಇವಾಗ ಫಾರ್ ಎಕ್ಸಾಂಪಲ್ ಇದು ನಮಗೆ ಫುಟಿಂಗ್ ಅಂತಂತ ಇಟ್ಕೊಳ್ಳಿ, ಇದ್ರ ಮಧ್ಯದಲ್ಲಿ ಕಾಲಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ನಮಗೆ ಇದು ನಾರ್ಮಲ್ ಫುಟಿಂಗು. ಸೊ ಇದನ್ನ ಡಿಸೈನ್ ಮಾಡ್ಬೇಕಾದ್ರೆ ಏನಂತಂದ್ರೆ ಇದು ಆಕ್ಸಲ್ ಫೋರ್ಸ್ ಒಂದು ಹಾಕಿದ್ರೆ ಸಾಕು ಸರ್. ಆಕ್ಸಲ್ ಫೋರ್ಸ್ ರೆಗ್ಯುಲರ್ ಫೋರ್ಸ್ಗೆ ಡಿಸೈನ್ ಆಗುತ್ತೆ. ಅದೇ ನಮಗೆ ಎಕ್ಸೆಂಟ್ರಿಕ್ ಅಂತಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸರ್, ಇವಾಗ ನಾವೇನು ಪ್ರಾಪರ್ಟಿ ಲೈನ್ಗೆ ಅಂದ್ರೆ ಬಿಲ್ಡಿಂಗ್ ಎಡ್ಜಿಗೆ ಬಂದಿರ್ತೀವಿ, ಯಾವಾಗ ಅಂತಂತಂದ್ರೆ ನಾವೇನು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತಂತ ಹೇಳಿದ್ರೆ ಚಿಕ್ಕ ಸೈಟ್ಗಳು ಈ ನ್ಯಾರೋ ಸೈಟ್ಗಳು 15/20, 15/40, 15/30, 20/30, 20/40 ಆ ಥರದಲ್ಲೆಲ್ಲ ನಮಗೆ ಕಾಲಮ್ಗಳು ಎಡ್ಜಿಗೆ ಬಂದ್ಬಿಡುತ್ತೆ. ಫುಟಿಂಗ್ ಈ ತರ ಸೈಡ್ ಮಧ್ಯದಲ್ಲಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ಈ ಟೇಬಲ್ ಅನ್ನೇ ಒಂದು ಸೈಟ್ ಅಂತ ಅನ್ಕೊಳ್ಳೋಣ. ಸೊ ನಾವು ಪುಟ್ಟಿ ಇದನ್ನ ಕಾಲಮ್ ಅನ್ನ ಇಲ್ಲಿ ತಗೊಂತೀವಿ, ಎಡ್ಜಿಗೆ ಆ ಎಡ್ಜಿಗೆ ತಗೊಂಡ್ವಿ ಅಂತ ಹೇಳಿ ಅಲ್ಲೊಂದು ತಗೊಂತೀವಿ, ಇಲ್ಲೊಂದು ತಗೊಂತೀವಿ, ಅಲ್ಲೊಂದು ತಗೊಂತೀವಲ್ಲ. ಅವಾಗ ಇವೆರಡು ಏನಾಗುತ್ತೆ ಅಂತಂದ್ರೆ ಇವಾಗ ಎಕ್ಸೆಂಟ್ರಿಕ್ ಕಾಲಮ್ಸ್ ಎಕ್ಸೆಂಟ್ರಿಕ್ ಫುಟಿಂಗ್ ತರ ಡಿಸೈನ್ ಆಗುತ್ತೆ ಅಂತ ಅನ್ಸುತ್ತೆ. ಈ ಸೈಡ್ ಅಲ್ಲಿ ಬಂದ್ರೆ ಅವಾಗ ಇದನ್ನ ಡಿಸೈನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಸರ್, ಇವಾಗ ನಮ್ಗೆ ಇದ್ರಲ್ಲಿ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಆಗಿ ನಾವು ಬೆಂಡಿಂಗ್ ಮೂವ್ಮೆಂಟ್ ಚೆಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಮ್ಗೆ ಯಾವಾಗಲೂ ಈ ಕಾಲಮ್ಗಳು ಹಿಂಗಿರುತ್ತಲ್ಲ, ನಮಗೆ ಲೋಡ್ ಹೋಗ್ತಾ ಬಿಲ್ಡಿಂಗ್ ಒಳಗಡೆ ಲೋಡ್ ಬರ್ತಾ ಹೋಗುತ್ತೆ. ಸೊ ಅವಾಗ ಅದು ಮೂಮೆಂಟ್ ತಗೊಳುತ್ತೆ. ಯಾಕಂದ್ರೆ ಇದು ಈ ಕಡೆ ಸಪೋರ್ಟ್ ಏನು ಇರಲ್ಲ, ಹಿಂದೆಗಡೆ ಏನು ಸಪೋರ್ಟ್ ಇರಲ್ಲ, ಹಿಂಗೆ ಎಡ್ಜಿಗೆ ಇರುತ್ತೆ. ಸೊ ಹಿಂಗೆ ಇದಕ್ಕೆ ಮೂಮೆಂಟ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಮೂಮೆಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿ ಡಿಸೈನ್ ಮಾಡಬೇಕಾಗುತ್ತೆ ಫುಟಿಂಗ್ ನ. ಸೊ ನಾರ್ಮಲ್ ಫುಟಿಂಗ್ ಅಂದ್ರೆ ರೆಗ್ಯುಲರ್ ಆಗಿ ಬರೀ ಅದೇನು ಲೋಡ್ ಹೋಗುತ್ತೆ ಆಕ್ಸಿಯಲ್ ಫೋರ್ಸ್ ಪ್ರಕಾರ ಡಿಸೈನ್ ಮಾಡಿದ್ರೆ ಮುಗಿದೋಯ್ತು. ಇದಕ್ಕೇನಂದ್ರೆ ಮೂಮೆಂಟ್ ನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಎಕ್ಸೆಂಟ್ರಿಕ್ ಫುಟಿಂಗ್ ಅಂತ ಇದನ್ನ ಎಕ್ಸೆಂಟ್ರಿಕ್ ಫುಟಿಂಗ್ಸ್ ಅಂತ ಹೇಳ್ತೀವಿ. ನನ್ನ ಡೌಟ್ ಏನಂತಂದ್ರೆ ಇದು ಲೀಗಲ್ ಸರ್? ಇದು ಈ ತರ ಆಕ್ಚುಲಿ ಇವಾಗ ನೋಡಿ ಮೊನ್ನೆ ಗವರ್ಮೆಂಟ್ ಇದಾಯ್ತಲ್ಲ, ಬಿಲ್ಡಿಂಗ್ ಇದಾದ್ಮೇಲೆ ಮತ್ತೆ ಹೊಸದು ಗವರ್ಮೆಂಟ್ ಇಂದ ಆಕ್ಚುಲಿ ನೋಡಿ ನಾವು ಸ್ಯಾಂಕ್ಷನ್ ಪ್ಲಾನ್ ತಗೋಬೇಕಂತಂದ್ರೆ ನಾವು ಸುತ್ತಲೂ ಸೆಟ್ ಬೇಕು ಕರೆಕ್ಟಾಗಿ ಬಿಟ್ಟಿದ್ದಾದ್ಮೇಲೆ ಅದು ಸ್ಯಾಂಕ್ಷನ್ ಪ್ಲಾನ್ ಹೋಗೋದು. ಸೊ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಇದು ಇಲ್ಲಿಗಲ್ಲೇನೆ, ಎಕ್ಸೆಂಟ್ರಿಕ್ ಫುಟಿಂಗ್ಸ್ ಹಾಕಂಗೆ ಇಲ್ಲ. ಅದಕ್ಕಿಂತಾನೆ ಸೆಟ್ ಬೇಕು ಅನ್ನೋ ಕಾನ್ಸೆಪ್ಟ್ ಇರೋದು ಅದಕ್ಕೇನೆ. ನಾವು ಪ್ರಾಪರ್ಟಿ ಲೈನ್ ಒಳಗಡೆನೆ ನಮ್ಮ 30-40 ಇರಲಿ ಏನಾರ ಇರಲಿ ಅದ್ರ ಒಳಗಡೆನೆ ಬರ್ಬೇಕು ನಿಮ್ಮ ಸ್ಟ್ರಕ್ಚರ್ ಅಂತಂತ ಹೇಳ್ಬಿಟ್ಟು ಡಿಸೈನ್ ಇರೋದು. ಬಟ್ ಇವಾಗ ಏನಾಗಿದೆ ಅಂದರೆ ಎಸ್ಪೆಷಲಿ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಏನಾಗ್ತೈತೆ, ನಮಗೆ ಸ್ಪೇಸ್ ಕಮ್ಮಿ ಇರುತ್ತೆ. ನಮ್ಗೆ ಇವಾಗ 20-30 ತೊಗೊಳೋದಕ್ಕೇನೆ ಬಜೆಟ್ ಜಾಸ್ತಿ ಆಗಿರುತ್ತೆ, ಇಲ್ಲ 15/40 ಸಿಕ್ಬಿಟ್ಟಿರುತ್ತೆ. ಆಮೇಲೆ ಸಮ್ಟೈಮ್ಸ್ 30-40 ತೊಗೊಂಡ್ರು ನಾವು ಸುತ್ತಲೂ 2 ಅಡಿ ಜಾಗ ವೇಸ್ಟ್ ಮಾಡಬೇಕು ಅಂತಂದ್ರೆ ಆಗಲ್ಲ ಅಂತಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತೀವಿ, ಪ್ಲ್ಯಾನ್ ನಾವು ಹೆಂಗೆ ಬೇಕು ಹಂಗೆ ಮಾಡ್ಕೊತೀವಿ. ಇಲ್ಲ ಅಕ್ಕಪಕ್ಕದವ್ರು ಯಾರನ್ನ ಇದ್ರು ಅಂತಂತಂದರೆ ನೀನು ಇಲ್ಲೊಂದು ಅಡಿ ಬಿಟ್ಟಿರೋ ನಾವು ಈ ಕಡೆ ಬಿಟ್ಕೊತೀವಿ ಅಂತಂತ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ಗೆ ಅಂತಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಆವಾಗ ಏನಾಗುತ್ತೆ, ಇದು ಬೇಸ್ಡ್ ಆನ್ ಇವಾಗ ಏನಂತಂದರೆ ಇವಾಗ ಇದು ಆ್ಯಕ್ಚುಲಿ ಇದು ಪ್ರೋಸೆಸ್ಸಲ್ಲಿ ನಾವು ಮಾಡೋಂಗೇ ಇಲ್ಲ, ಎಕ್ಸೆಂಟ್ರಿಕ್ ಫುಟಿಂಗ್ ಎಲ್ಲ ನಾವು ಕೊಡೋಂಗೇ ಇಲ್ಲ. ಬಟ್ ಇವಾಗ ನಮಗೆ ಹಂಗಂತ ಇವಾಗ ನಾವು ನಮ್ಮ ರಿಕ್ವೈರ್ಮೆಂಟಿಗೆ ತಕ್ಕನಂಗೆ ಇವಾಗ ಎಕ್ಸೆಂಟ್ರಿಕ್ ಕೊಡೋಂಗಿಲ್ಲ ಅಂತಂತ ಹೇಳ್ಬಿಟ್ಟು ನಾವು ಹಂಗೆ ಮಾಡಿದ್ವಿ ಅಂತಂದ್ರೆ ಅದು ಬಿಲ್ಡಿಂಗು ನಿಂತ್ಕೊಳ್ಳಲ್ಲ. ಸೊ ಹಂಗಾಗಿ ನಮ್ಗೆ ಇವಾಗ ನೀಡ್ಸಿಗೆ ತಕ್ಕನಂಗೆ ಡಿಸೈನ್ಸು ಕೂಡ ಚೇಂಜ್ ಆಗೋದ್ರಿಂದ ಎಕ್ಸೆಂಟ್ರಿಕ್ ಇವಾಗ ಜಾಸ್ತಿ ಬರ್ತಾ ಇದೆ ಸರ್. ಅಂದರೆ ಇವಾಗೆಲ್ಲ ನ್ಯಾರೋ ಸೈಟ್ಸ್ಗಳು ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಗೆ ಇವಾಗ ಬರೀ 15-40 ಎಲ್ಲ ಎಕ್ಸೆಂಟ್ರಿಕ್ ಬಂದ್ಬಿಡುತ್ತೆ ಸರ್. ಯಾಕಂದರೆ ಈ ಕಡೆ ಮಧ್ಯದಲ್ಲಿ ಎಲ್ಲೂ ಕಾಲಮೇ ಕೊಡೋಕ್ಕಾಗಲ್ಲ. ಸೊ ಎಲ್ಲ ಎಡ್ಜಸಲ್ಲಿರುತ್ತೆ. ಸೊ ಎಲ್ಲ ಎಕ್ಸೆಂಟ್ರಿಕ್ ಬಂದ್ಬಿಡುತ್ತೆ. ಸೊ ಅದೇ ನಮಗೇನಾದರೂ ಈಗ 30-40 ಹೋದ್ವಿ ಅಂತಂದರೆ ಸುತ್ತಲೂ ನಾವು ಏನೋ ಒಂದು 1.5 ಅಡಿ ಬಿಟ್ಟರು ನಮಗೆ ಒಂದು ಇಟ್ಸ್ ಕೈಂಡ್ ಆಫ್ ಎಕ್ಸೆಂಟ್ರಿಕ್ಕೇನೆ, ಬಟ್ ಕಂಪ್ಲೀಟ್ ಎಕ್ಸೆಂಟ್ರಿಕ್ ಆಗಿರಲ್ಲ. ಒಂದು 70% 50% ಎಕ್ಸೆಂಟ್ರಿಕಲ್ಲಿ ಬರುತ್ತೆ. ಬಟ್ ಅದು ಮ್ಯಾನೇಜಬಲು 1.5 ಅಡಿ ಬಿಟ್ಟರೆ. ಸಮ್ಟೈಮ್ಸ್ ಬಟ್ ರೋಡ್ಗೆ ಜಾಗನೇ ಬಿಡಲ್ಲ ನಾವು ಕರೆಕ್ಟಲ್ವ ಸರ್.
ಮೋರಿ ಲೈನ್ ಎಲ್ಲಿ ಇರುತ್ತೋ ಅಲ್ಲಿಗೆ ತಂದು ಅಲ್ಲಿಗೆ ಎಂಡ್ ಮಾಡ್ಬಿಡ್ತೀವಿ. ಇನ್ನ ಮೋರಿ ಮೇಲೆ ಇನ್ನ ಆಚೆನೂ ಬರ್ತೀವಿ. ಕೆಲವರು ಮೋರಿ ಮೇಲೆ ತಂದು ಮಾಡ್ತಾರೆ. ನಾವು ಎಷ್ಟೊಂದು ಬಿಲ್ಡಿಂಗ್ ಬರ್ತೀವಿ ಸರ್. ಅಂದ್ರೆ ಅರ್ಧ ಅಡಿ ಒಂದಡಿ ಎಲಿವೇಶನ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬರ್ತೀವಿ. ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ಇರೋ ಬಜೆಟ್ ಒಳಗಡೆ 6 ಇಂಚ್ ಆದ್ರೂ ಒಳಗಡೆ ಇರ್ಬೇಕು ಅದು ಆಕ್ಚುಲಿ ಒಂದಡಿ ಒಳಗಡೆ ಇದ್ರೂ ಚೆನ್ನಾಗಿರುತ್ತೆ ಸರ್. ಬಟ್ ಬಿಡಿ ಒಂದು 6 ಇಂಚ್ ಆದ್ರೂ ಹೊರಗಡೆ ತಗೋಬಹುದು. ಬಟ್ ಏನಂತಂದ್ರೆ ಅದು ಹಂಗ್ ಮಾಡಲ್ಲ ನಾವು. ಎಲ್ಲಾನು ಡಿವೈಡ್ ಮಾಡಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಎಡ್ಜಿಗೆ ಬಂದಿರ್ತೀವಿ. ಬಟ್ ಅವಾಗ ಏನಂತಂದ್ರೆ ಡಿಸೈನ್ ಚೇಂಜ್ ಆಗುತ್ತೆ. ಸೊ ಇದು ಏನಾದ್ರೆ ಇವಾಗ ಇಂಜಿನಿಯರ್ಸ್ಗೆ ಅಂದ್ರೆ ಅವೇರ್ನೆಸ್ ಇರುತ್ತೆ ಸರ್. ಇವಾಗ ಸ್ವಲ್ಪ ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದಾರಲ್ಲ ಅಂತಂತಂದ್ರೆ ಇವಾಗ ಸಮ್ಟೈಮ್ಸ್ ಓನರ್ ನಿಂತ್ಕೊಂಡು ಕಟ್ಟಿಸ್ತಾ ಇದಾರೆ, ಸ್ಟೀಲ್ ಡೀಟೇಲ್ ತಗೊಂಡಿಲ್ಲ ಏನಿಲ್ಲ ಅಂತಂತಂದ್ರೆ ಇದನ್ನೇನಾರ ಮಿಸ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಇದು ಲಾರ್ಜ್ ಇಂಪ್ಯಾಕ್ಟ್ ಆಗುತ್ತೆ. ಸೆಟಲ್ಮೆಂಟ್ಗಳಾಗೋದು, ಫುಟಿಂಗ್ ಸೆಟಲ್ಮೆಂಟ್ ಆಗೋದು. ಯಾಕಂದರೆ ಇದು ವರ್ಕ್ಮೆನ್ಶಿಪ್ಪೇ ಡಿಫ್ರೆಂಟ್ ಇದಕ್ಕೆ, ಎಕ್ಸೆಂಟ್ರಿಕ್ ಫುಟಿಂಗಿಗೆ. ಇವಾಗ ನಾರ್ಮಲ್ ವರ್ಕ್ಮೆನ್ಶಿಪ್ಪಲ್ಲಿ ಮಾಡೋಕ್ಕಾಗಲ್ಲ. ಆಮೇಲೆ ಡಿಸೈನ್ಸೇ ಚೇಂಜ್ ಆಗೋಗುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ತುಂಬ ಸ್ಕಿಲ್ಡ್ ಲೇಬರ್ಸ್ ಬೇಕಾಗ್ತಾರೆ. ಆಮೇಲೆ ಕಾಂಕ್ರೀಟ್ ಪೋರ್ ಮಾಡೋದು ಅಷ್ಟೇ ನೀಟಾಗಿ ಪೋರ್ ಮಾಡಬೇಕಾಗತ್ತೆ. ಆಮೇಲೆ ಒಂದೇ ದಿನ ಕಾಂಕ್ರೀಟ್ ಎಕ್ಸೆಂಟ್ರಿಕ್ ಫುಟಿಂಗ್ಸ್ಗಾಗಲಿ ಯಾವುದಕ್ಕಾಗಲಿ ಫೂಟಿಂಗ್ನ ಒಂದೇ ದಿನ ಮಾಡಿ ಸ್ವಲ್ಪ ಶಾರ್ಟೇಜ್ ಇದೆ ನಾಳೆ ಹಾಕ್ಕೊಂತೀನಿ ಅಂತಂತೆಲ್ಲ ಮಾಡಿದ್ರೆ ಅದು ಬಾಂಡಿಂಗ್ ಬರಲ್ಲ ಸರ್. ಒಂದೇ ದಿನನೇ ಕ್ಲೀನಾಗಿ ಕ್ಯಾಶ್ ಮಾಡಬೇಕು. ಸೊ ಇವೆಲ್ಲ ಚಾಲೆಂಜಸ್ ಇರುತ್ತೆ. ಬಟ್ ಇದೇನೋ ನಾವು ಇಲ್ಲೇನೋ ಫೌಂಡೇಶನಲ್ಲಿ ಏನೋ ಕರೆಕ್ಟಾಗಿ ಮಾಡ್ಕೊಡ್ಲಿಲ್ಲ, ಎಕ್ಸೆಂಟ್ರಿಕ್ ಬಂದಿತ್ತು ನಾವೇನೋ ಮಾಡಲಿಲ್ಲ, ಹಂಗೆ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮಗೆ ಮೂಮೆಂಟ್ಗಳು ತಗೊಳ್ಳೋ ಚಾನ್ಸಸ್ ಇರುತ್ತೆ ಸರ್. ಇದು ಒಂದು ಕೆಲಸ ಮಾಡಿ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅದೇ ಸರ್. ಅಡ್ವಾಂಟೇಜಸ್ ಅಂದರೆ ನಮ್ಗೆ ನೋಡಿ ಸರ್, ಇವಾಗ ನಮಗೆ ಪ್ರಾಪರ್ಟಿ ಇವಾಗ ನಮ್ಮ ನೀಡ್ಸಿಗೆ ತಕ್ಕಂಗೆ ಪ್ಲ್ಯಾನ್ ರೆಡಿ ಆಗಿರುತ್ತಲ್ಲ. ಸೊ ಅದ್ರ ಪ್ರಕಾರ ಸ್ಟ್ರಕ್ಚರಲ್ ಸ್ಟೆಬಿಲಿಟಿಗೆ ಒಂದು ಇದಾಗುತ್ತೆ. ಅಂದರೆ ಮೂಮೆಂಟ್ನ ರೆಸಿಸ್ಟ್ ಮಾಡುತ್ತೆ, ಅಂದರೆ ಜಾಸ್ತಿ ಆಗೋದನ್ನು ಸ್ವಲ್ಪ ತಡೆಯುತ್ತೆ. ಅದೊಂದು ಮೇಜರ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಆಮೇಲೆ ನಮಗೆ ಸ್ಪೇಸ್ ಸಿಗುತ್ತೆ. ಇವಾಗ ಮನೆ ಒಳಗಡೆ ಇವಾಗ ಬಿಡಪ್ಪ ಸ್ಲ್ಯಾಬ್ ಆಚೆ ಪ್ರೊಜೆಕ್ಟ್ ಮಾಡಿ ಆಚೆ ಕಟ್ಬಿಡೋಣ, ಕಾಲಮ್ ಮಧ್ಯದ ಒಳಗಡೆ ಬರಲಿ ಅಂತಂದ್ರೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅಂತ, ಯುಟಿಲೈಸ್ ಆಗಲ್ಲ ಅನ್ನೋದು ಒಂದು ಅಡ್ವಾಂಟೇಜ್ ಆಗುತ್ತೆ ಸರ್. ಅದ್ರ ಕಾಲಮ್ಮು ಗೋಡೆ ಒಳಗಡೆ ಫುಲ್ ಕ್ಲಾರಿಟಿ ಸಿಕ್ಬಿಡುತ್ತೆ, ಗೋಡೆ ಒಂಥರ ಜಾಗ ಸಿಕ್ಬಿಡುತ್ತೆ. ಆಮೇಲೆ ನಮಗೆ ಸ್ಪೇಸ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗ್ಬಿಡುತ್ತೆ. ಸೊ ಇವೆಲ್ಲ ನಮಗೆ ಅಡ್ವಾಂಟೇಜಸ್ ಆಗಿ ಕನ್ವರ್ಟ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ ಇದಕ್ಕೆ ಅಂದರೆ ಸರ್ ಪ್ರಾಪರ್ ಸ್ಕಿಲ್ಡ್ ಲೇಬರ್ಸೇ ಬೇಕು, ಅದೊಂದು ಇಡಬೇಕು. ಆಮೇಲೆ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ಕಾಸ್ಟ್ ಜಾಸ್ತಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಸರ್? ಇವಾಗ ನಮಗೆ ಕಾಸ್ಟ್ ಇಷ್ಟು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಇವಾಗ ನಾರ್ಮಲ್ ಫುಟಿಂಗಿಗೆ ಏನು ಖರ್ಚಾಗುತ್ತಲ್ಲ ಅದು ಡಬಲ್ ಖರ್ಚಾಗುತ್ತೆ ಸರ್ ಇದಕ್ಕೆ. ಯಾಕಂದ್ರೆ ಮ್ಯಾಟೇ ಡಬಲ್ ಬಂದ್ಬಿಡುತ್ತೆ, ಡಬಲ್ ಮ್ಯಾಟ್ ಬರುತ್ತೆ. ಸಮ್ಟೈಮ್ಸ್ ಸ್ಟ್ರೈಪ್ ಬೀಮ್ಸ್ ಬಂದ್ಬಿಡುತ್ತೆ ಒಳಗಡೆ. ಯಾಕಂದ್ರೆ ಇವಾಗ ಟಿ ಶೇಪು ಮತ್ತೆ ಎಲ್ ಶೇಪು ಎಲ್ಲ ಬೀಮ್ಗಳು, ಬರೀ ಸ್ಟ್ರೈಟ್ ಬೀಮ್ಸ್ ಎಲ್ಲ ಬಂದಿರುತ್ತೆ ನೋಡಿ. ಅದಂದ್ರೆ ಒಬ್ಬೊಬ್ರು ಒಂದೊಂದು ಡಿಸೈನ್ಸ್ ಕೊಡ್ತಾರೆ, ಸ್ಟ್ರಕ್ಚರಲ್ ಡಿಸೈನರ್ಸ್. ಆಮೇಲೆ ಬೇಸ್ಡ್ ಆನ್ ಲೋಡು ಮೂಮೆಂಟ್ ಮೇಲೆ ಜಾಸ್ತಿ ಸ್ಪ್ಯಾನ್ ಇತ್ತು ಅಂತ ಹೇಳಿದ್ರೆ, ಆಮೇಲೆ ಇನ್ನು ಸಮ್ಟೈಮ್ಸ್ ಒಂದು ಕಾಲಮ್ ಇನ್ನೊಂದು ಕಾಲಮ್ ಕಂಬೈನ್ ಮಾಡೋಂಥ ಚಾನ್ಸಸ್ ಇರುತ್ತೆ ಎಕ್ಸೆಂಟ್ರಿಕ್ ಇದ್ದಾಗ. ಸೊ ಇದೆಲ್ಲ ಡಿಫ್ರೆಂಟ್ ಮೆಥಡ್ಸ್ ವರ್ಕೌಟ್ ಆಗುತ್ತೆ. ಬಟ್ ಕಾಸ್ಟು ಡಬಲ್ ಆಗುತ್ತೆ ಸರ್. ಏನು ಫುಟಿಂಗ್ ಇರುತ್ತಲ್ಲ ಅದಕ್ಕೆ ರೆಗ್ಯುಲರ್ ಖರ್ಚಾಗೋದಿರುತ್ತಲ್ಲ ಅದಕ್ಕೆ ಡಬಲ್ ಸ್ಟಿಲ್ ಖರ್ಚಾಗುತ್ತೆ ಇದರಲ್ಲಿ. ಆಮೇಲೆ ಚಾಲೆಂಜಸ್ ಹೇಳಿ ಇದನ್ನ, ಅಥವಾ ಮೇಕಿಂಗ್ ಪ್ರೋಸೆಸ್ ಸ್ವಲ್ಪ ಸರ್. ಪ್ರೋಸೆಸ್ ಅಲ್ಲಿ ನೋಡಿ ಸರ್, ಇದು ಏನಂತಂದ್ರೆ ಎಕ್ಸಾಕ್ಟ್ಲಿ ನಮಗೆ ಕ್ಲೀನಾಗಿ ಆ ಸಪೋರ್ಟ್ಸ್ ಜಾಯಿಂಟ್ಸ್ ಅಲ್ಲಿ ಇದನ್ನೇನು ಮಾಡ್ಬೋದು ಅಂತಂದ್ರೆ ಸರ್, ನಮಗೆ ಒಂದು ಬೇಸಿಕ್ ತಮ್ ರೂಲಲ್ಲಿ ಹೇಳ್ತೀವಿ ಅಂತಂದರೆ ಇದಕ್ಕೆ ಮಿನಿಮಮ್ ಒಂದು 15 to 18 ಇಂಚ್ ಕಾಂಕ್ರೀಟ್ ಇರಲೇಬೇಕು. ಎಕ್ಸೆಂಟ್ರಿಕ್ ಬಂದಿದೆ ಅಂತ ಹೇಳಿದ್ರೆ ಅದೆಷ್ಟು ಫ್ಲೋರ್, ವೆರಿ ಕಮ್ಮಿ ಫ್ಲೋರ್, ಒಂದೇ ಫ್ಲೋರ್ ಕಟ್ತೀವಿ ಅಂತಂದ್ರೆ ಒಂದು 15 ಇಂಚ್ ಆದರೂ ನಮಗೆ ಥಿಕ್ನೆಸ್ ಕಾಂಕ್ರೀಟ್ ಇರಲೇಬೇಕು, 15 ಇಂಚ್ ಬರಬೇಕು ಸರ್, ಇರಲೇಬೇಕು. ಇದು ಹೆಂಗೆ ಅಂತಂದ್ರೆ ಸರ್, ಸ್ವಲ್ಪ ಎಕ್ಸೆಂಟ್ರಿಕ್ನಲ್ಲೇ ಇವಾಗ ಫಸ್ಟ್ ನಮಗೆ ಹಳೆ ಫೌಂಡೇಶನ್ಗಳೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಸರ್. ಒಂದು ಪಾಸ್ಟ್ ಒಂದು 15-20 ಇಯರ್ಸ್ ಬೇಕಲ್ಲ, ಫಸ್ಟ್ ಫೌಂಡೇಶನ್ ಹಾಕ್ಬಿಡ್ತಾ ಇದ್ರು. ಅದಾದ್ಮೇಲೆ ಕಾಲಮ್ ಮೇಲೆ ಇರೋದು, ಅದ್ರ ಮೇಲ್ಗಡೆ ಹಿಂಗೆ ಟೇಪರ್ 4 ಸೈಡ್ ಟೇಪರ್ ಕಾಂಕ್ರೀಟ್ ಬಂದಿರೋದು. ಸೊ ಅವೆಲ್ಲ ಏನಂತಂದ್ರೆ ಅವೆಲ್ಲ ಎಕ್ಸೆಂಟ್ರಿಕ್ ಕೊಟ್ಬಿಟ್ಟು ಒಂದು ಫ್ಲಾಟ್ ಕಾಂಕ್ರೀಟ್ ಹಾಕಿ ಆ ಟೇಪರ್ಡ್ 3 ಸೈಡ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಚೆನ್ನಾಗಿ ಸಿಗುತ್ತೆ. ನಮಗೆ ನೋಡಿ ಸರ್, ಇವಾಗ ನಮ್ಮ ಬಾಡಿನೂ ಕೂಡ ಒಂಥರ ಎಕ್ಸೆಂಟ್ರಿಕ್ ಅಂತಾನೆ ಹೇಳ್ಬೋದು. ಇವಾಗ ನಮಗೆ ಕಾಲು ಹಿಂಗಿರುತ್ತೆ, ಈಗ ಪಾದ ಹಿಂಗಿರುತ್ತೆ ಅಂತ ಇಟ್ಕೊಳ್ಳಿ, ನಮಗೆ ಈ ಮೂಮೆಂಟ್ ಫುಲ್ ಲೋಡ್ ಬಂದು ಇಲ್ಲಿ ಜಾಯಿಂಟ್ ಆಗುತ್ತಲ್ಲ, ಅಲ್ಲಿ ನೋಡಿ ಅಲ್ಲಿ ಕಾಲು ನಮಗೆ ಅದೇ ಇಮ್ಡಿ ಅಂತ ಹೇಳ್ತೀವಲ್ಲ, ಅಲ್ಲಿ ಸ್ವಲ್ಪ ತಿಕ್ಕಾಗಿರುತ್ತೆ, ಯಾಕಂದ್ರೆ ಅಲ್ಲೆಲ್ಲ ನರ್ವ್ಸ್ ಕನೆಕ್ಟ್ ಆಗಿರುತ್ತೆ. ಅದು ಅಲ್ಲಿ ಸ್ವಲ್ಪ ಹೆವಿ ಇರುತ್ತೆ ಕಾಲು ಮುಂದೆ. ಬಟ್ ಪಾಲದ ನೋಡಿದ್ರೆ ನಮ್ಗೆ 1 ಇಂಚು 2 ಇಂಚು ಎಕ್ಸೆಂಟ್ರಿಕ್ ತರ ಬರುತ್ತೆ. ಅಲ್ಲಿ ಹೆಂಗ್ ಡಿಸೈನ್ ಆಗಿರುತ್ತೆ ನೋಡಿ ಸರ್, ಇದು ದಪ್ಪಗಿರುತ್ತೆ ಹಿಂದೆಗಡೆ ಕಾಲು, ಮುಂದೆ ಹಿಂಗೆ ಫ್ಲಾಟ್ ಆಗಿರುತ್ತೆ. ಸೊ ಹಂಗೆ ಅದೇ ತರನೇ ಸೇಮ್ ಕಾನ್ಸೆಪ್ಟ್ ನಮಗೆ ಇವಾಗ ಕಾಂಕ್ರೀಟ್ ಹಾಕ್ಬೇಕಾದ್ರೂ ಅಷ್ಟೇ, ನಾವು ಬರೀ ಫ್ಲಾಟ್ ಅಷ್ಟೇ ಅಂತಲ್ಲ ಸರ್. ಅದೇ ಥರ ನೀವು ಮುಂದೆ ತುದಿನಲ್ಲಿ 15 ಇಂಚ್ ಹಾಕಿ
ಹಿಂಗ್ ಸ್ವಲ್ಪ ಸ್ಲೋಪ್ ಹಾಕೊಂಡು ಒಂದು 18 ಇಂಚ್ಗೆ ಹಾಕ್ತಿವಿ, ಇಲ್ಲ ಅಂತಂದ್ರೆ 24 ಇಂಚ್ಗೆ ಹಾಕ್ತಿವಿ ಅಂತಂದ್ರೂ ಅದೇನೋ ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಬಟ್ ನಮ್ಗೆ ಇವಾಗ ಡಬಲ್ ಮ್ಯಾಟ್ ಹಾಕಿರ್ತೀವಿ, ಆ ಸ್ಲೋಪ್ ಎಲ್ಲ ನಮ್ಗೆ ಇವಾಗ ಮಾಡಕ್ಕೆ ಮತ್ತೆ ಅದನ್ನೆಲ್ಲ ತಟ್ಕೊಂಡು ಹಾರ್ಡ್ ಕಾಂಕ್ರೀಟ್ ಅಲ್ಲಿ ಮಾಡ್ಕೊಳಕ್ ಅದೆಲ್ಲ ನಮ್ಗೆ ಡಿಫಿಕಲ್ಟ್ ಆಗುತ್ತೆ ಅಂತಂದ್ರೆ ಸ್ವಲ್ಪ ಮೆಟೀರಿಯಲ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತೇಳಿ 18 ಇಂಚಿಗೆ ಫುಲ್ ಫ್ಲಾಟ್ ಮಾಡಬೇಕಾಗುತ್ತೆ ಸರ್. ಸೊ ಅವಾಗ ನಮ್ಗೆ ಏನಂದ್ರೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಆ ಜಾಯಿಂಟ್ ನ ಸ್ಟ್ರಾಂಗ್ ಮಾಡ್ಬೇಕಂತ ಸರ್. ಇದು ಕಾನ್ಸೆಪ್ಟ್ ಇರೋದು ಎಕ್ಸೆಂಟ್ರಿಕ್ ಅಂತಂದ್ರೆ ಕಾಲಮ್ ಜಾಯಿಂಟ್ ಮೂವ್ಮೆಂಟ್ ತಡೆಯೋದಕ್ಕೆ ಸ್ಟ್ರಾಂಗ್ ಆಗಬೇಕು. ಮೇಲ್ಗಡೆ ಎಷ್ಟೇ ವೇಟ್ ಬಿದ್ರು ಹಿಂಗ ಆಗ್ಬಾರ್ದು ಅನ್ನೋದನ್ನ ಅದನ್ನ ಇದು ಕಾನ್ಸೆಪ್ಟ್ ಇರೋದು. ಸೊ ಅವಾಗ ನಮ್ಗೆ ಆ ಜಾಯಿಂಟ್ ಅಲ್ಲಿ ನಾರ್ಮಲ್ ಕಾಲಮ್ಗೆ ಆ ಜಾಯಿಂಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕಂದ್ರೆ ಡಬಲ್ ಮೆಟ್ ಹಾಕಿದ್ರೆ ಇನ್ನಷ್ಟು ಸ್ಟ್ರೆಂತ್ ಬರುತ್ತೆ, ಮತ್ತೆ ಬೀಮ್ಗಳು ಹಾಕಿದ್ರೆ ಇನ್ನಷ್ಟು ಸ್ಟ್ರೆಂತ್ ಬರುತ್ತೆ. ಸೊ ಆ ತರದ್ದು ಕನೆಕ್ಟಿವಿಟಿ ಬಿಲ್ಡ್ ಮಾಡೋದನ್ನೇ ನಾವು ಎಕ್ಸೆಂಟ್ರಿಕ್ ಅಂತ ಹೇಳ್ತೀರಾ ಅಲ್ವಾ? ಸೊ ಫೈನಲ್ ಆಗಿ ಜನರಲ್ ಆಗಿ ಲೈಕ್ ಇದ್ರ ಬಗ್ಗೆ ಏನೋ ಒಂದ್ 2-3 ಮಾಹಿತಿ ಸರ್. ಇದ್ರ ಬಗ್ಗೆ ಅಂತಂದ್ರೆ ಇವಾಗ ನಾರ್ಮಲ್ ಆಗಿ ಕಸ್ಟಮರ್ಸ್ಗೆ ಏನಂತ ಹೇಳ್ತೀನಿ ಅಂದ್ರೆ ಎಕ್ಸೆಂಟ್ರಿಕ್ ಬರ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಸ್ಪೆಷಲ್ ವಿಡಿಯೋ ಇದನ್ನ ಟಾಪಿಕ್ ಚೂಸ್ ಮಾಡಿರೋದು ಅದಕ್ಕೇನು ಸರ್. ಏನಕ್ಕೆ ಇವಾಗ ನಾರ್ಮಲ್ ಸ್ಟೀಲ್ ಡೀಟೇಲ್ ಬಂದಿದೆ ಅಂತಂದ್ರೂ ಇವಾಗ ನಮಗೆ ಬೇಸಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಅದು ನೋಡಿದ್ರೆ ಇವಾಗ ಫೂಟಿಂಗ್ಸ್ ಅಲ್ಲೂ ಇವಾಗ ಎಡ್ಜಿಗೆ ಬಂದಿದೀವಿ ಅಂತಂದ್ರೆ ಅದೆಲ್ಲ ನಾರ್ಮಲ್ ಫೌಂಡೇಶನ್ ಇದೆ ಅಂದ್ರೆ ಅದು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಬೇಕು. ಕಂಪನಿ ಏನಾರು ಆಗಲಿ, ಇಂಡಿವಿಜುವಲ್ ಯಾರ ಥರ ಮಾಡಿಸ್ತಾ ಇರಲಿ, ಏನಾರು ಮಾಡಲಿ. ಇಲ್ಲ ಅಂತಂದ್ರೆ ಇಲ್ಲ ನಾವೇ ನಿಂತ್ಕೊಂಡು ಕಟ್ಟಿಸ್ತಾ ಇದೀವಿ ಅಂತಂದ್ರೆ ಅದನ್ನು ಸ್ವಲ್ಪ ಅವೇರ್ ಆಗಿ ನೋಡ್ಕೋಬೇಕು ಸರ್. ಅದು ಕಾಲಮ್ ಸ್ಟೀಲ್ ಎಲ್ಲ ಏನು ಚೇಂಜಸ್ ಏನಾಗಲ್ಲ, ವೆರಿ ರೇರ್ ಕೇಸಸ್ ಎಲ್ಲ ಆಗುತ್ತೆ ಎಕ್ಸೆಂಟ್ರಿಕ್ ಮಾಡಿದಾಗ. ಬಟ್ ಫೂಟಿಂಗ್ಸ್ ಮಾತ್ರನೇ ಡಿಫ್ರೆಂಟ್ ಫೂಟಿಂಗ್ಸ್ ಬರುತ್ತೆ. ಇನ್ನೊಂದು ಡೌಟ್ ಇದೆ ಸರ್ ನಂದು, ಎಕ್ಸೆಂಟ್ರಿಕ್ ಫೂಟಿಂಗ್ ಇದ್ರ ಮೇಲೆ ಎಷ್ಟು ಫ್ಲೋರ್ ಎತ್ಬೋದು ನಾವು? ಅಂದ್ರೆ ರೆಗ್ಯುಲರ್ ಫ್ಲೋರ್ಸ್ ಎತ್ಬೋದು ಸರ್. G+3 ಏನ್ ಡಿಸೈನ್ ಮಾಡ್ತೀವಲ್ಲ ಆ ತರ ತಗೊಂಡು ಮಾಡ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಆಮೇಲೆ ಇದಕ್ಕೆ ಏನು ಸಾಯಿಲ್ ಏನೋ ಲೂಸ್ ಇದೆ, ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಫೂಟಿಂಗ್ ಬಿಡ್ತದನ್ನು ಕೂಡ ಜಾಸ್ತಿ ಬರುತ್ತೆ ಸರ್ ಎಕ್ಸೆಂಟ್ರಿಕ್ ಟೈಮಲ್ಲಿ. ಇದ್ರ ಮೇಲೆ ಕಾಲಮ್ ಎಷ್ಟು ಯಾವ ಸೈಜ್ ಇರಬೇಕು ಸರ್? ಕಾಲಮ್ ನಾರ್ಮಲ್ ಸೈಜಸ್ ಸಾಕು ಸರ್. 12x18. ಹೌದು ಸರ್, 18x6 ಇಂಚ್, 6 ಇಂಚ್ ಬೈ 18 ಇಂಚಸ್, ಇಲ್ಲ ಅಂತಂದ್ರೆ 8 ಇಂಚ್ ಬೈ 18 ಇಂಚಸ್, ಇಲ್ಲ 2 ಮಾಮೂಲಿ ಕಾಲಮ್ ಎತ್ಕೋಬಹುದು. ಬಟ್ ಏನಂತಂದ್ರೆ ಸ್ವಲ್ಪ ಏನೋ ಈಗ ಸ್ಪ್ಯಾನ್ ಜಾಸ್ತಿ ಇದೆ ಅಂತಂದ್ರೆ 24 ಇಂಚಸ್ ಬಂದಿರುತ್ತೆ, ಅಂದ್ರೆ 2 ಫೀಟ್ ಕಾಲಮ್ಗಳು ಬಂದಿರುತ್ತೆ. ಪ್ಲಿಂತಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು? ಪ್ಲಿಂತಲ್ಲಿ ಏನು ಬರಲ್ಲ ಸರ್, ರೆಗ್ಯುಲರ್ ಪ್ಲಿಂತಾನೆ ಹಾಕ್ಬೋದು, ಅದೇನೇನು ತೊಂದರೆ ಏನಿರಲ್ಲ. ಬಟ್ ಏನಾರ ಬೇಸಲ್ಲಿ ಏನಾರ ಸಮ್ಟೈಮ್ಸ್ ನಮಗೆ ಗ್ರಿಡ್ ಬೀಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸರ್. ಗ್ರಿಡ್ ಜಾಯಿಂಟ್ ಮಾಡೋದು, ಜಾಯಿಂಟ್ ಮಾಡೋದು ಅದು ಇದ್ದಾಗ ಅದೇನೋ ತುಂಬಾ ಜಾಸ್ತಿ ಲೂಸ್ ಇದೆ. ಇವಾಗ SBC ನಮ್ಗೇನೋ 130, 120 ಎಲ್ಲ ಬಂತು ಅಂತ ಹೇಳಿದ್ರೆ, ಎಕ್ಸ್ಪೆಷಲಿ ಇವಾಗ ಅದು ಜಾಸ್ತಿನೇ ಇದೆ ಸರ್. ನಾವು ಬೇಗೂರಲ್ಲಿ ಒಂದು ಮಾಡ್ತಾ ಇದ್ದೀವಿ, ಎಲೆಕ್ಟ್ರಾನ್ ಸಿಟಿ ಬೇಗೂರಲ್ಲಿ. ಅಲ್ಲಿ ನಮಗೆ 130 ಬಂದೈತೆ ಸರ್ SBC. ಸೊ 30-40ಗೆ ನಮಗೆ ಆಲ್ಮೋಸ್ಟ್ ತುಂಬಾ ವರ್ಕ್ ಬರುತ್ತೆ. ಆಮೇಲೆ ಮೊನ್ನೆ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆಯಲ್ಲ, ಅದ್ರ 2 ಕಿಲೋಮೀಟರ್ ಪಕ್ಕದಲ್ಲೇ ಒಂದು ಕೆಲಸ ಸ್ಟಾರ್ಟ್ ಆಗಿದೆ. ಓನರ್ ಫುಲ್ ಭಯ ಬಿಟ್ಟಿದ್ದಾರೆ ಸರ್. ಏನ್ ಸರ್ ಹಿಂಗ್ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳಿ. ಬಟ್ 30-40ಗೆ ಬಿಫೋರ್ನೇ ನಾವು 16 ಕಾಲಮ್ ಡಿಸೈನ್ ಮಾಡಿದ್ವಿ ಅದಕ್ಕೆ. ಯಾಕಂದ್ರೆ ಸಾಯಿಲ್ ಲೂಸ್ ಇದೆ ಅಂತಂದ್ರೆ ಒಂದು ಕಾಲಮ್ಸ್ ಜಾಸ್ತಿ ಮಾಡಬೇಕು, ಆಮೇಲೆ ಡೆಪ್ತ್ ಮತ್ತೆ ಥಿಕ್ನೆಸ್ ನಮ್ಗೆ ಫೂಟಿಂಗ್ ಹಿಂಗ್ ದಪ್ಪ ಮಾಡೋದಕ್ಕೆ ಅಗಲ ಜಾಸ್ತಿ ಆಗ್ಬೇಕು ಸರ್, ಅದು ಮಾಡಬೇಕು. ಆಮೇಲೆ ಅದು ಯಾವ್ದೂ ಆಗಿಲ್ಲ ಅಂತಂದ್ರೆ ಫುಲ್ ರಾಫ್ಟ್ ಫೌಂಡೇಶನ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆನೆಲ್ಲ ಡಿಸೈನ್ ಮಾಡಿದ್ವಿ. ಬಟ್ ಅದ್ ಬಿಲ್ಡಿಂಗ್ ಬಿದ್ದೋದ್ಮೇಲೆ ಮತ್ತೆ ಒಂದ್ಸತಿ ಕೇಳ್ಕೊಂಡು ಸರ್ ಏನಾಗಲ್ವಾ ಅಂತೇಳಿ ಮಾತಾಡ್ಕೊಂಡು ಇಲ್ಲ ಅದು ಮಾಡಿರ್ಲಿಲ್ಲ ನಾವು. ಆಮೇಲೆ ಹೇಳಿದ್ರು ಈ ತರ ಅಲ್ಲೆಲ್ಲ ಹೋಗಿದ್ವಿ, ಈ ತರ ಬಿದ್ದೋಗಿರೋದು ನಮ್ಮ ಸೈಟಿಂದ 2 ಕಿಲೋಮೀಟರ್ ಪಕ್ಕದಲ್ಲೇ ಐತೆ ಅಂತ ಹೇಳಿದ್ರು ಸರ್. ಹಂಗಾಗಿ ಜಾಸ್ತಿ ನಾವು ಸ್ಟ್ರಕ್ಚರ್ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ನಾವೆಲ್ಲ ಇವಾಗ ಏನಂದ್ರೆ ಇದೆಲ್ಲ ಬಿಡು ಇಂಜಿನಿಯರ್ಸ್ ನೋಡ್ಕೊಂತಾರೆ ಅಂತ ಅನ್ಕೊಂತೀವಿ. ಬಟ್ ಎಷ್ಟೊಂದ್ಸತಿ ಇಂಜಿನಿಯರ್ಸ್ಗೂ ಕೂಡ ನಮ್ಗೆ ಅವರು ಟೈಮ್ ಇಲ್ಲ ಅಂತ ಇರ್ಬೋದು, ಇಲ್ಲ ಏನೋ ಮರ್ತೋಗ್ಬಿಡ್ಬೋದು, ಏನಾರು ಒಂದು ಇದಾಗ್ಬೋದು. ಸೊ ಹಂಗಾಗಿ ಇದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ಪ್ಲಾನ್ ಮಾಡೋದು. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಒಂದು ಯೂನಿಕ್ ಕಾನ್ಸೆಪ್ಟ್ ಅನ್ನು ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀವಿ. ಸೊ ಈ ರೀತಿ ಮನೆ ಕಟ್ಟಬೇಕಾದ್ರೆ ಈ ಮಾಹಿತಿಗಳನ್ನೆಲ್ಲ ನೀವು ಇಟ್ಕೊಂಡು ಕಟ್ಸಿದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಸಂಸಾರ ಆರಾಮಾಗಿ ಇರ್ಬೋದು. ಬಿದ್ದೋಗುತ್ತೆ ಅನ್ನೋ ತಲೆ ಬಿಸಿ ಆಗಲಿ, ಕ್ರ್ಯಾಕ್ಗಳು ಬರೋದಿಲ್ಲ. ಬಟ್ ಇವೆಲ್ಲ ಟೆನ್ಷನ್ ಬೇಡ ಗುರು. ಎಕ್ಸೆಂಟ್ರಿಕ್ ಆಗಿದ್ರು ಆಗಲಿ, ಯಾವುದಾದ್ರೂ ಆಗಲಿ, ಒಂದು ಒಳ್ಳೆ ಮನೆ ಬೇಕು ಅಂತಂದರೆ ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಸ್ಟ್ ರೇಟಲ್ಲಿ ವಿತ್ ಆಫರು ಡೆಫಿನೆಟ್ಲಿ ನಿಮಗೆ ಒಂದು ಮನೇನ ಚೆನ್ನಾಗಿ ಕಟ್ಸ್ಕೊಡ್ತಾರೆ. ಸೊ ನಮ್ಮ ವೀಕ್ಷಕರಿಗೆ ಒಂದು ಯುನೀಕ್ ಇನ್ಫಾರ್ಮೇಷನ್ ತಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರು.